ತಪಸ್ಸು ಕಾಲದ 4ನೇ ವಾರದ ಈ ಶನಿವಾರವು ನಮ್ಮ ಆತ್ಮಾಭಿಲೋಕನಕ್ಕೆ ಮತ್ತು ಮುಂಬರುವ ಪವಿತ್ರ ಸಪ್ತಾಹದ ಸಿದ್ಧತೆಗೆ ಒಂದು ಪ್ರಮುಖ ಘಟ್ಟವಾಗಿದೆ. ವಾರದ ಕೆಲಸಗಳ ನಂತರ ಈ ಶನಿವಾರವು ನಮಗೆ ಸ್ವಲ್ಪ ವಿರಾಮವನ್ನು ನೀಡುತ್ತದೆ. ತಪಸ್ಸು ಕಾಲದ ಅರ್ಧಕ್ಕಿಂತ ಹೆಚ್ಚು ಪ್ರಯಾಣವನ್ನು ನಾವು ಮುಗಿಸಿದ್ದೇವೆ. ಈ ಸಮಯದಲ್ಲಿ ನಾವು ಸ್ವಲ್ಪ ನಿಂತು ಹಿಂದೆ ನೋಡಬೇಕಾಗಿದೆ. ಈ 4 ವಾರಗಳಲ್ಲಿ ನಾನು ಮಾಡಿಕೊಂಡ ತೀರ್ಮಾನಗಳು ಎಲ್ಲಿಯವರೆಗೆ ಬಂದಿವೆ? ನನ್ನ ಉಪವಾಸ ಮತ್ತು ಪ್ರಾರ್ಥನೆಗಳು ನನ್ನನ್ನು ದೇವರ ಹತ್ತಿರಕ್ಕೆ ತಂದಿವೆಯೇ, ಅಥವಾ ಅವು ಕೇವಲ ಸಂಪ್ರದಾಯಗಳಾಗಿ ಉಳಿದಿವೆಯೇ? ಕೆಥೋಲಿಕ್ ಸಂಪ್ರದಾಯದಲ್ಲಿ ಶನಿವಾರವನ್ನು ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಲಾಗುತ್ತದೆ. ಯೇಸು ಕ್ರಿಸ್ತರ ಕಷ್ಟಾನುಭವಗಳಲ್ಲಿ ಅವರ ತಾಯಿ ಮೌನವಾಗಿ ಭಾಗಿಯಾದರು. ಮರಿಯಮ್ಮನವರು ಯೇಸುವಿನ ಶಿಲುಬೆಯ ಹಾದಿಯಲ್ಲಿ ಜೊತೆಗಿದ್ದಂತೆ ನಮ್ಮ ಜೀವನದ ಕಷ್ಟಗಳಲ್ಲೂ ನಮ್ಮ ಜೊತೆಗಿದ್ದಾರೆ. ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾಗುವ ಗುಣವನ್ನು ನಾವು ಈ ದಿನ ಅವರ ಮೂಲಕ ಕಲಿಯೋಣ. ನಾವು 5ನೇ ವಾರಕ್ಕೆ ಮತ್ತು ಕಷ್ಟಾನುಭವದ ದಿನಗಳಿಗೆ ಹತ್ತಿರವಾಗುತ್ತಿದ್ದೇವೆ. ನಮ್ಮಲ್ಲಿರುವ ಕೊನೆಯ ಹನಿ ಅಹಂಕಾರವನ್ನು ಸಹ ಕಿತ್ತೊಗೆಯಲು ಈ ಶನಿವಾರವು ಸೂಕ್ತ ಸಮಯ. ಮುಂದಿನ ವಾರಗಳಲ್ಲಿ ನಾವು ಯೇಸುವಿನ ಬಲಿದಾನದ ಆಳವನ್ನು ಧ್ಯಾನಿಸಲಿದ್ದೇವೆ. ಆ ಮಹಾನ್ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಹೃದಯವು ದ್ವೇಷಮುಕ್ತವಾಗಿರಬೇಕು. ಯಾರೊಂದಿಗಾದರೂ ಮುನಿಸಿದ್ದರೆ ಅದನ್ನು ಇಂದು ಮರೆತು ಕ್ಷಮಿಸೋಣ. ದೇವರೇ, ನನ್ನ ಹೃದಯವನ್ನು ಪರೀಕ್ಷಿಸಿ ನೋಡು, ನನ್ನ ಆಲೋಚನೆಗಳನ್ನು ವಿವೇಚಿಸು. ನನ್ನಲ್ಲಿ ಯಾವುದಾದರೂ ದೋಷವಿದ್ದರೆ ಅದನ್ನು ತಿದ್ದಿ ನಿತ್ಯ ಜೀವದ ಮಾರ್ಗದಲ್ಲಿ ನನ್ನನ್ನು ನಡೆಸು. ಪರಮ ದಯಾಳುವಾದ ತಂದೆಯೇ, ಈ ತಪಸ್ಸು ಕಾಲದ 4ನೇ ವಾರವನ್ನು ಪೂರೈಸುತ್ತಿರುವ ಈ ಶುಭ ಘಳಿಗೆಯಲ್ಲಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಈ ವಾರವಿಡೀ ನೀನು ನಮ್ಮನ್ನು ನಿನ್ನ ಕೃಪೆಯಲ್ಲಿ ನಡೆಸಿದ್ದಕ್ಕಾಗಿ ಧನ್ಯವಾದಗಳು. ಕರ್ತನೆ, ಈ ಶನಿವಾರದಂದು ನಾವು ವಿಶೇಷವಾಗಿ ನಿನ್ನ ತಾಯಿ ಮಾತೆ ಮರಿಯಮ್ಮನವರನ್ನು ಸ್ಮರಿಸುತ್ತೇವೆ. ಯೇಸುವಿನ ಕಷ್ಟಾನುಭವಗಳಲ್ಲಿ ನಮ್ರತೆಯಿಂದ ಭಾಗಿಯಾದ ಅವರಂತೆ ನಾವು ಸಹ ನಮ್ಮ ಜೀವನದ ಕಷ್ಟಗಳನ್ನು ಪ್ರೀತಿಯಿಂದ ಸ್ವೀಕರಿಸುವಂತೆ ಮಾಡು. ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾಗುವವರವನ್ನು ನಮಗೆ ದಯಪಾಲಿಸು. ತಪಸ್ಸು ಕಾಲದಲ್ಲಿ ನಾವು ಮಾಡಿದ ಪ್ರಾರ್ಥನೆಗಳು, ಉಪವಾಸಗಳು ಮತ್ತು ದಾನಧರ್ಮಗಳು ನಿನಗೆ ಪ್ರಿಯವಾಗಿರಲಿ. ನಮ್ಮಲ್ಲಿ ಇನ್ನೂ ಉಳಿದಿರುವ ಕೊರತೆಗಳನ್ನು ಹೋಗಲಾಡಿಸಿ ಮುಂಬರುವ ಪವಿತ್ರ ಸಪ್ತಾಹದ ಸಿದ್ಧತೆಗಾಗಿ ನಮ್ಮನ್ನು ಸಜ್ಜುಗೊಳಿಸು. ನಮ್ಮ ಹೃದಯದಲ್ಲಿರುವ ಕತ್ತಲೆಯನ್ನು ದೂರ ಮಾಡಿ ನಿನ್ನ ಪ್ರೀತಿಯ ಬೆಳಕನ್ನು ತುಂಬಿಸು. ಈ ವಾರಾಂತ್ಯದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಿನ್ನ ಶಾಂತಿ ನೆಲೆಸಲಿ. ನಾಳೆಯ ಕರ್ತನ ದಿನದ ಭಾನುವಾರ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ಆಧ್ಯಾತ್ಮಿಕವಾಗಿ ತಯಾರು ಮಾಡು. ಲೋಕದ ಆಸೆಗಳಿಂದ ನಮ್ಮನ್ನು ವಿಮುಖರನ್ನಾಗಿಸಿ ನಿನ್ನ ವಾಕ್ಯದ ಹಸಿವು ನಮ್ಮಲ್ಲಿ ಹೆಚ್ಚಾಗಲಿ. ಇಗೋ, ನಾನು ಕರ್ತನ ದಾಸಿ, ನಿನ್ನ ವಾಕ್ಯದಂತೆಯೇ ನನಗೆ ಆಗಲಿ. ಆಮೆನ್.